ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾನು ಪಾಲಕ್ ಯೂಸ್ ಮಾಡಿಕೊಂಡು ಪಾಲಕ್ ರೈಸ್ ಮಾಡ್ತಿದ್ದೀನಿ. ಇವತ್ತು ಸ್ವಲ್ಪ ಅಕ್ಕಿನ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಪಾಲಕ್ನ ಕಟ್ ಮಾಡಿಕೊಂಡು ಅದನ್ನ ತೊಳೆದು ಇಟ್ಕೊಳ್ತೀನಿ. ಸ್ವಲ್ಪ ಉಪ್ಪು ನೀರಲ್ಲಿ ತೊಳೆದು ಇಟ್ಕೊಳ್ತೀನಿ ಸೊಪ್ಪನ್ನ. ಎಲ್ಲನೂ ಸ್ವಲ್ಪ 2 ಸಲ ತೊಳೆದು ಇಟ್ಕೊಂಡಿದ್ದೆ. ಮೊದಲು ಉಪ್ಪು ಹಾಕಿ ತೊಳ್ಕೊಂಡಿದ್ದೆ. ಇವಾಗ ಇನ್ನೂ ಸ್ವಲ್ಪ ಮತ್ತು ಬೇರೆ ನೀರಲ್ಲಿ ಮತ್ತೆ ತೊಳ್ಕೊಳ್ತಿದ್ದೀನಿ. ಇವಾಗ ತೊಳ್ಕೊಂಡು ಒಂದು ಜಾರ್ಗೆ ಹಾಕ್ಕೊಳ್ತೀನಿ. ಇದಕ್ಕೆ ಒಂದು 2 ಮೆಣಸಿನ್ಕಾಯನ್ನು ತೊಳೆದು ಹಾಕ್ಕೊಳ್ತೀನಿ. ಇದನ್ನ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಳ್ತಿದ್ದೀನಿ ಇದಕ್ಕೇ, ಜಾರ್ಗೆ. ಆಮೇಲೆ ಒಂದು ಎಸಳು ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಶುಂಠಿ ಕೂಡ ಹಾಕ್ಕೊಂಡೆ. ಇದನ್ನ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಅಂದರೆ ಫುಲ್ ಪೇಸ್ಟ್ ಥರ ಆಗಬಾರ್ದು, ಸ್ವಲ್ಪ ತರಿಯಾಗಿರಲಿ ಇದು. ಇನ್ನು ಸ್ವಲ್ಪ ಒಗ್ಗರಣೆಗೆ ಕರಿಬೇವು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಕರಿಬೇವು, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಎಲ್ಲ ತೊಗೊಂಡಿದ್ದೀನಿ ಒಗ್ಗರಣೆಗೆ ಹಾಕಲಿಕ್ಕೆ. ಇವಾಗ ಅನ್ನಕ್ಕೆ ಬೇಯಿಸ್ಲಿಕ್ಕೆ ಇಟ್ಟಿದ್ನಲ್ಲ, ಅನ್ನ ಎಲ್ಲ ಬೆಂದಿದೆ, ಉದುರಾಗಿದೆ ಅನ್ನ. ಆಮೇಲೆ ಇವಾಗ ಸ್ವಲ್ಪ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಕ್ಕಿಡ್ತೀನಿ. ಆಮೇಲೆ ಸ್ವಲ್ಪ ಇದಕ್ಕೆ ಕರಿಬೇವು, ಆಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲನೂ ಹಾಕ್ತೀನಿ. ಹಾಕಿ ಸ್ವಲ್ಪ ಬಾಡಿಸ್ಕೊಳ್ತೀನಿ ಇದನ್ನೆಲ್ಲ. ಈರುಳ್ಳಿ ಸ್ವಲ್ಪ ಬೇಯಬೇಕು, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಸ್ವಲ್ಪನೇ, ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಬೇಯಲಿದೆ ಬೇಗ ಅಂತ ಅಷ್ಟೇ. ಆಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಇದಕ್ಕೆ ಇವಾಗ ಹಾಕ್ಕೊಳ್ತೀನಿ. ತರಿಯಾಗಿ ರುಬ್ಕೊಂಡಿದ್ದೆ, ಫುಲ್ ಪೇಸ್ಟಾಗಿ ಏನು ರುಬ್ಕೊಂಡಿರಲಿಲ್ಲ. ಸ್ವಲ್ಪ ನೀರು ಹಾಕಿ ರುಬ್ಕೊಂಡಿರ್ತೀನಲ್ಲ, ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತೆ. ಫುಲ್ಲೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಹಾಕೊಂಡು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ಅಂತ. ಫುಲ್ ನೀಟಾಗಿ ಬಾಡಿಸ್ಕೊಂಡು, ಸ್ವಲ್ಪ ನೀರೆಲ್ಲ ಹೋಗಬೇಕು, ಅಂದರೆ ಇಲ್ಲಾಂದರೆ ಫುಲ್ ಮೆತ್ತಗಾಗಿಬಿಡುತ್ತೆ. ನೋಡಿ, ಈ ಥರ ಎಲ್ಲ ಫುಲ್ ಆಯ್ಲಿ ಥರ ಬಿಟ್ಕೋಬೇಕು. ನೋಡಿ, ಇವಾಗೆಲ್ಲ ಈ ಥರ ಫುಲ್ಲೆಲ್ಲ ವಾಟ್ರ್ ಸ್ವಲ್ಪನೆಲ್ಲ ನೀರಿನ ಅಂಶ. ಇವಾಗ ಅನ್ನ ಹಾಕ್ಕೊಳ್ತಿದ್ದೀನಿ. ಅನ್ನ ಸ್ವಲ್ಪ ಬಿಸಿ ಇದೆ.
ತರಕಾರಿ ಫ್ರೆಶ್ ಆಗಿತ್ತಲ್ಲ, ಹಂಗಾಗಿ ನೋಡಿ ಫುಲ್ ಗ್ರೀನಾಗಿ ಬಂದಿದೆ. ಒಂದೊಂದು ಸರಿ ಜಾಸ್ತಿ ದಿನದಿತ್ತಂದರೆ ಇಷ್ಟು ಇದು ಬರೋಲ್ಲ. ನೋಡಿ ಇವಾಗ ರೆಡಿ ಆಯಿತು. ಪ್ಲೀಸ್ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ, ಲೈಕ್ಸು ಕಮೆಂಟ್ಸ್ ಕೊಡಿ. ಬೆಲ್ ಬಟನ್ ಒತ್ತಿ, ಅಂದರೆ ನಾನು ಫಸ್ಟ್ ಯಾವ ಅಪ್ಲೈ ಮಾಡಿರ್ತೀನಲ್ಲ ಅದು ಫಸ್ಟ್ ನಿಮಗೇ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್.